ಇವತ್ತು ಎಲ್ಲರೂ ಮಾತನಾಡಿದ್ದಾರೆ, ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರೇ, ಕಳೆದ ಬಾರಿ ಇದೇ ವಿಧೇಯಕವನ್ನು ಕಳೆದ ಬಾರಿ ಇರತಕ್ಕಂತಹ ಸರ್ಕಾರನೂ ಸಹ ಮಂಡನೆ ಮಾಡಿತು. ತಕ್ಷಣ ಎಲೆಕ್ಷನ್ಗೆ ಹೋದ್ರು. ಆ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿರತಕ್ಕಂಥದ್ದು ವಿಚಾರ. ಮಾತಾಡ್ತಾ ನಮ್ಮ ಸಚಿವರು ನಾವು ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ವಿ, ಆ ಮಾತಿನ ಪ್ರಕಾರ ನಾವು ಮಾಡಿದ್ವಿ, ಮಾತು ಉಳಿಸ್ಕೊಂಡ್ವಿ, ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ನುಡಿದಂತೆ ನಡೆದಿದ್ದೀರಾ, ನೀವು ಇವತ್ತು ಮಂಡನೆನೂ ಮಾಡಿದ್ದೀರಾ. ಆದ್ರೆ ನಮ್ಮ ಸಮಾಜಕ್ಕೆ ನೀವು ಅವತ್ತೇನು ಬಿಜೆಪಿ ಸರ್ಕಾರ ಇತ್ತು 4.5 ಕೊಟ್ಟಿತ್ತು, ಅಲೆಮಾರಿ ಸಮಾಜಕ್ಕೆ ಸಪರೇಟ್ 1% ಕೊಟ್ಟಿತ್ತು. ಇದು ಎಲ್ಲಿ ನುಡಿದಂತೆ ನಡೆದಂಗಾಯ್ತು ಅಧ್ಯಕ್ಷರೇ? ಮತ್ತೆ ನಮ್ಮ ಸಮಾಜಕ್ಕೆ ಮತ್ತೊಂದು ರೀತಿಯಲ್ಲಿ ಅನ್ಯಾಯ ಆಯಿತು. ಬೋವಿ, ಕೊರ್ಮ, ಕೊರ್ಚ, ಲಂಬಾಣಿ ಸಮಾಜಕ್ಕೆ ಅಸ್ಪೃಶ್ಯರಿಗೆ ಅದು ಹೇಳಿದ್ರು, ಅಸ್ಪೃಶ್ಯರು ಮಾತನಾಡಲೇಬಾರದು ಅನ್ನೋದನ್ನ ಹೇಳಿದ್ರು ಸಹ ಕೆಲವೊಂದ್ರಲ್ಲೆಲ್ಲ ಆಗಿದೆ, ಬಂದಿದೆ. ಆಗ್ಲಿ ಪಾಪ, ಅವರೆಲ್ಲನೂ ನಾವು ತಪ್ಪು ಅಂತ ಹೇಳೋದಿಲ್ಲ. ಸಂವಿಧಾನದಲ್ಲಿ ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲಾ ಸಮಾಜಕ್ಕೂ ಕೊಟ್ಟಿದ್ದಾರೆ. ಒಂದು ಹಿಂದುಳಿದ ವರ್ಗದವರಿಗೂ ಸಹ ಹೇಳ್ಕೊಂಡು ಯಾವ ರೀತಿ ಎಲ್ಲರಿಗೂ ನೀತಿಯನ್ನು ಕೊಡಬೇಕು ಅನ್ನೋದನ್ನ ಸಂವಿಧಾನ ನೀಟಾಗಿ ನಮಗೆಲ್ಲ ಅವರು ಕೊಟ್ಟೋಗಿದ್ದಾರೆ. ಕಾಲ ಕಾಲಕ್ಕೆ ಆಯೋಗದ ಜೊತೆಗೆ ನಾವೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡು ಸಹ ಬರ್ತಾ ಇದ್ದೀವಿ. ಕಳೆದ ಬಾರಿ 4.5 ಕೊಟ್ಟಿದ್ದನ್ನೇ ಒಪ್ಪಿರ್ಲಿಲ್ಲ. ಅದರ ವಿರೋಧವಾಗಿ ತಾವು ಬಂದು ಎಲ್ಲಾ ಕಡೆಗೂ ಪ್ರಚಾರ ಮಾಡಿ ನಿಮ್ಗೆ ನ್ಯಾಯ ಕೊಡ್ತೀವಿ ನಾವು ಬಂದ ಮೇಲೆ ಅಂತ ಹೇಳಿದ್ರಿ. ತಾವು ಎಲ್ಲಿ ಕೊಟ್ರಿ? ಹೇಗಾಯ್ತು ಇದು? 5% ಕೊಟ್ರೆ ಅದರಲ್ಲಿ ಅಲೆಮಾರಿ ಸಮಾಜನೂ ಸಹ ಸೇರಿಸ್ಕೊಂಡಿದ್ದೀರಾ. ಪಾಪ ಅಲೆಮಾರಿ ಸಮಾಜದವರು